ದರಿದ್ರ ಕಾಮಗಾರಿಗಳನ್ನ ಮಾಡೋದಾದ್ರೆ, ಇಂಥ ದರಿದ್ರ ಕಳಪೆ ಕಾಮಗಾರಿನ ಮಾಡೋದಾದ್ರೆ ತಾವುಗಳು ಮಾಡಿದೀವಿ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಏನಿದೆ? ಬೇಡ ಅಂತದ್ದು. ಇವತ್ತು ಯಾದಗಿರಿ ಲೋಕೇಶ್ ಅವರು ಸರಿಯಾದ ಕ್ರೀಡಾಂಗಣ ಬೇಕು ಅಂತಿರೋದಕ್ಕೆ ಅವ್ರ ಮೇಲೆ FIR ಹಾಕಿ ಒಳಗಾಕ್ಸುವಂತಹ ಪ್ರಯತ್ನ ನಡೀತಿದೆ ಅಂದ್ರೆ ಎಂತ ದರಿದ್ರ ವ್ಯವಸ್ಥೆನಪ್ಪ ಇದು. 4,11,00,000ಕ್ಕಿಂತ ಅಧಿಕವಾದ ವೆಚ್ಚವನ್ನ ಆ ಕ್ರೀಡಾಂಗಣದ ಮೇಲೆ ಮಾಡಿ ಇವತ್ತು ಆ ಕ್ರೀಡಾಂಗಣವನ್ನ ಯಾರು ಬಳಸಬಾರದು ಅಂತಹ ದರಿದ್ರ ವ್ಯವಸ್ಥೆಗೆ ಆ ಕ್ರೀಡಾಂಗಣವನ್ನ ದೂಡಿದ್ದಾರೆ. ಅವ್ರು ಕೇಳಿದ್ರೆ ಏನ್ ತಪ್ಪಿದೆ? ಏನಾದ್ರೂ ಕೇಳಬಾರ್ದು ಕೇಳ್ತಾ ಇದ್ದೀರಾ? ಕಟ್ಟದನ್ನೇ ಕಟ್ಟಿದ್ದೀರಾ, ಸರಿಯಾದ ವ್ಯವಸ್ಥೆಯಲ್ಲಿ ಕಟ್ಟಿ ಅದಕ್ಕೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಅವ್ರ ಮೇಲೆ FIR ಹಾಕಿ ಬಂಧನ ಮಾಡುವಂತಹ ಕೆಲಸ ಮಾಡೋದು. ಇದು ನಮ್ಮ ವ್ಯವಸ್ಥೆ. ಅವರೇ ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ಅಥವಾ ನೀವು ಎಲ್ಲ ಲೂಟಿ ಹೊಡೆದು ಕೊಳ್ಳೆ ಹೊಡೆದು ನಿಮ್ಮ ಮನೆ ಮೂಲೆಯಲ್ಲಿ ಸೇರಿಸಿಟ್ಟಿದ್ದೀರಲ್ಲ, ಅಥವಾ ಬೇರೆಯವ್ರ ಹೆಸರಲ್ಲಿ ಎಲ್ಲ ದೋಚಿ ಇಟ್ಟಿದ್ದೀರಲ್ಲ, ಆ ದುಡ್ಡಿಂದ ಕೊಡಿ ಅಂತಿಲ್ಲ. ಟ್ಯಾಕ್ಸ್ ಮುಖಾಂತರ ಏನು ನಿಮ್ಮ ಸರ್ಕಾರಗಳಿಗೆ ಕಟ್ಟುತ್ತಾರೆ ಅದನ್ನ ಸರಿಯಾಗಿ ಏನು ಫಂಡ್ ಈ ಕ್ರೀಡಾಂಗಣಗಳಿಗೆ ಅಥವಾ ಗೇಮ್ಸ್ಗಳಿಗೆ ರಿಲೀಸ್ ಮಾಡಿರ್ತಾರೆ, ಅದು ನಮ್ ದುಡ್ಡನ್ನ ನಮಗೆ ಸರಿಯಾಗಿ ನೀವು ಲೂಟಿ ಹೊಡೆದಿರ್ತಿರ್ಲ, ಲೂಟಿ ಹೊಡ್ಕೊಳ್ಳೋದ್ರ ಜೊತೆಗೆ ನಮಗೂ ಸ್ವಲ್ಪ ಅದ್ರಲ್ಲಿ ಕೊಟ್ಟಿದ್ದನ್ನ ನೆಟ್ಟಗ್ ಮಾಡಿ ನಾವೊಂಚೂರು ನಿಮ್ ಕೈಯಲ್ಲಂತರೂ ನಮ್ ರಾಜ್ಯನಾಗ್ಲಿ ದೇಶನಾಗ್ಲಿ ಅಭಿವೃದ್ಧಿ ಮಾಡಕ್ ಆಗಲ್ಲ. ನಮ್ಮ ಸ್ವಂತಿಕೆಯಿಂದ ನಾವು ಏನೋ ಒಂದ್ ಸಾಧನೆ ಮಾಡ್ತೀವಿ ಅಂತ ಮುಂದೆ ಬರ್ತಿದ್ದಾರೆ. ನಿಮ್ಮ ಮನೆಯಿಂದ ಕೊಡಿ ಅಂತ ಕೇಳ್ಕೊಂಡ್ ಬಂದಿಲ್ಲ. ನಮ್ಮ ದುಡ್ಡನ್ನ ನಮ್ಮ ವೇಳೆನೆ ಇನ್ವೆಸ್ಟ್ ಮಾಡಿ ಅಂತಿರೋದು. ಹೇಳ್ತಿರೋದು ಇಷ್ಟೇ ಕಣ್ರಿ. ನೀವು ಲೂಟಿ ಮಾಡ್ತಿರಲ್ಲ, ಲೂಟಿ ಮಾಡಿ ಆಕ್ಚುಲಿ ನಿಮ್ಗೆ ಸಾಲಲ್ಲ ಬಿಡಿ. ಅಯ್ಯೋ ಇಷ್ಟೇ ಫಂಡ್ ರಿಲೀಸ್ ಆಗಿದ್ದ, ಇನ್ನೊಂದ್ ಸ್ವಲ್ಪ ಫಂಡ್ ರಿಲೀಸ್ ಆಗಿದ್ರೆ ನಾನು ಏನಾದ್ರು ಮಾಡ್ಕೊಂಡು ಇನ್ನೊಂದ್ಸಲ ಬೇಬಿ ನಾನು ಇನ್ನು 7 ಜನ್ಮ ಕುತ್ಕೊಂಡು ತಿನ್ಬೋದಿತ್ತು, ನಾನು 7 ಜನರೇಷನ್ ಕುತ್ಕೊಂಡು ಅವ್ರಿಗೆ ನೆಕ್ಕಕ್ಕೆ ಮುಕ್ಕಕ್ಕೆ ಕೊಡ್ಬೋದಿತ್ತು ಅಂತ ಥಿಂಕ್ ಮಾಡ್ತಿದ್ದೀರಲ್ಲ, ಅದನ್ನ ಮಾಡಬೇಡಿ ಅಂತ ಹೇಳ್ತಿರೋದು. ನೀವು ಇನ್ ಕೇಸ್ ಮಾಡ್ತೀರಾ, ಅದು ಮಾಡ್ತೀರಾ. ಇಲ್ಲಾಂದ್ರೆ ಅದು ನಿಮ್ಮ ಹೆಸರಿಗೆ, ನಿಮ್ಮ ಅಧಿಕಾರ ಸ್ಥಾನಕ್ಕೇನೆ ಅದು ಕಳಂಕ ಬಂದಂಗ ಆಗ್ಬಿಡುತ್ತೆ. ಇವತ್ತು ಅಷ್ಟೆಲ್ಲ ಹೋರಾಡ್ತಿರುವಂತಹ ಕೇವಲ ಕ್ರೀಡಾಂಗಣಕ್ಕೆ, ನಿಮ್ಮ ಯೋಗ್ಯತೆಗಂತೂ ಅಂತದನ್ನ ಸಪೋರ್ಟ್ ಮಾಡಕ್ಕಾಗಲ್ಲ. ಒಂದು ಮೆಡಲ್ ತಂದಿರುವಂತಹ ಯಾರಿಗೂ ಸನ್ಮಾನ ಮಾಡುವಂತದ್ದು ಅಂತ ಕಾರ್ಯಗಳನ್ನ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಇಂಡಿಪೆಂಡೆಂಟ್ ಆಗಿ ಬೆಳಿತೀವಿ ಅನ್ನೋರಿಗೆ ಅವಕಾಶ ಮಾಡ್ಕೊಡಿ. ಇವತ್ತು ಎಲ್ಲೆಡೆ ಧ್ವನಿ ಎತ್ತಿದ್ರು ನಿಮ್ಮ ಧ್ವನಿ ಇಂಥದ್ದಿಲ್ಲ. ಬೇರೆ ವಿಚಾರದಲ್ಲಿ ಬೇಡದ್ರಲ್ಲೆಲ್ಲ ಹೋರಾಟ ಮಾಡಕ್ ಶುರು ಮಾಡ್ತಾರೆ ನಮ್ಮ ಜನ, ಇಂಥದ್ರಲ್ಲಿ ಮಾಡಲ್ಲ. ಆಕ್ಚುಲಿ ಇವಾಗಿನ ಜನರೇಷನ್ ಅಲ್ಲಿ ನಾವು ನೈಸ್ ಆಗಿ ಹೊಡೆದು ನಾವೇನಾದ್ರೂ ಕಲೆಕ್ಟ್ ಮಾಡ್ಕೋತೀವಿ ಅನ್ನೋದು ಶುದ್ಧ ಸುಳ್ಳು. ಹೋರಾಡಬೇಕು, ನಮ್ಗೇನ್ ಫೆಸಿಲಿಟೀಸ್ ಸಿಗ್ಬೇಕು ಅದನ್ನ ನಾವು ಕಿತ್ಕೊಳ್ಳೇಬೇಕು. ಇಲ್ಲಾಂದ್ರೆ ನಮ್ಗೇನು ಸಿಗಲ್ಲ. ನಾಚಿಕೆ ಆಗ್ಬೇಕು ಅಧಿಕಾರಿಗಳ ವರ್ಗಕ್ಕೆ. 4,11,00,000 ಮೇಲೆ ಆ ಕ್ರೀಡಾಂಗಣಕ್ಕೆ ಇನ್ವೆಸ್ಟ್ ಮಾಡಿ ಅದ್ ಯಾವ್ದಕ್ಕೂ ಉಪಯೋಗಕ್ಕೆ ಬರ್ದೇ ಇರೋ ರೀತಿ ಮಾಡಿದಾರಲ್ಲ. ಕಳಪೆ ಬಿಲ್ ತೋರಿಸಿ ನಿಮ್ ಖಜಾನೆ ತುಂಬಿಕೊಂಡು ನಿಮ್ ಹೊಟ್ಟೆ ಬರೆಸ್ಕೊಂಡು ಮನೇಲಿ ಹೆಂಡತಿ ಮಕ್ಳನ್ನೆಲ್ಲ ನೋಡ್ತಿರ್ತೀರಲ್ಲ, ನಿಮ್ ಜನ್ಮಕ್ಕೆ ಇಷ್ಟು.